ಅತ್ತೆ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಸೊಸೆಯನ್ನು ನೋಡಿಕೊಳ್ಳದೆ ಕೀಳಾಗಿ ನೋಡಿದ ತಂದೆ ತಾಯಿಗೆ ಪಾಠ ಕಲಿಸಿದ ಮಗ. ರಾಹುಲ್ ಹೆಂಡತಿ ರೇವತಿಯನ್ನು ಮನೆಗೆ ಕರೆದುಕೊಂಡು ಬರುವಷ್ಟರಲ್ಲಿ ಸಮಯ 2 ಗಂಟೆಯಾಗಿತ್ತು. ಮನೆಗೆ ಬಂದ ಮಗನ ಬಳಿ ತಾಯಿ ಬಂದು, ಏನಪ್ಪ, ಏನ್ ಹೇಳಿದ್ರು ಡಾಕ್ಟ್ರು ಎಂದು ಕೇಳಿದಾಗ ಅದಕ್ಕೆ ಮಗ ಹೇಳ್ತಾನೆ, ಅಮ್ಮ, ಬ್ಲಡ್ ಚೆಕಪ್ ಮಾಡಿದ ಮೇಲೆ ರಿಪೋರ್ಟ್ ಅನ್ನು ನೋಡಿ ಡಾಕ್ಟರ್ ರೇವತಿಗೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಟೈಫಾಯ್ಡ್ ಜ್ವರ ಇದೆ ಅಂತ ಹೇಳಿದ್ರು. ಜ್ವರ ಹೆಚ್ಚಾಗಿರೋದ್ರಿಂದ ಕಮ್ಮಿ ಅಂದ್ರು ಒಂದು 15 ದಿನವಾದ್ರೂ ಅವಳು ಬೆಡ್ ರೆಸ್ಟ್ ನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅಮ್ಮ, ಈಗ ಅವಳು ತುಂಬಾ ಸುಸ್ತಾಗಿದ್ದಾಳೆ. ತಿನ್ನೋದಕ್ಕೆ ಖಾರ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವಳಿಗೆ ಸ್ವಲ್ಪ ಗಂಜಿ ಮಾಡಿಕೊಡಮ್ಮ. ಔಷಧಿ ಕುಡಿದು ಸ್ವಲ್ಪ ಹೊತ್ತು ಮಲಗ್ಲಿ ಎಂದು ಮಗ ತಾಯಿಯ ಬಳಿ ಹೇಳಿದ್ದನ್ನು ಕೇಳಿ ತಾಯಿ ಅಡುಗೆ ಮನೆಗೆ ಹೋಗಿ ಗಂಜಿಯನ್ನು ಮಾಡಿ ಮಗನ ಕೈಗೆ ತಂದು ಕೊಡುವಾಗ, ನೋಡಪ್ಪ, ನನಗೆ ಬೇರೆ ವಯಸ್ಸಾಗಿದೆ, ನಿನ್ ಹೆಂಡತಿಗೆ ಹುಷಾರಿಲ್ಲಂತ ಹೇಳಿ ಹಾಸಿಗೆ ಹಿಡ್ದಿದ್ದಾಳೆ. ಇನ್ನು ಮನೆಯಲ್ಲಿ ಎಲ್ಲಾ ಕೆಲಸ ನಾನೇ ಮಾಡಬೇಕು. ಅದರ ಜೊತೆಗೆ ನಿನ್ ಹೆಂಡತಿಯ ಬೇಕು ಬೇಡಗಳನ್ನೆಲ್ಲ ನೋಡ್ತಾ ಅವಳ ಸೇವೆಯನ್ನ ಮಾಡುವುದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ. ನೋಡಪ್ಪ, ಅವಳನ್ನ ಅವಳ ತಾಯಿ ಮನೆಗೆ ಕಳಿಸ್ಬಿಡು, ಆರಾಮವಾಗಿ ಸುಧಾರಿಸ್ಕೊಂಡು ಬರ್ಲಿ ಎಂದು ತಾಯಿ ಮಗನ ಬಳಿ ಹೇಳಿದಾಗ ಅದಕ್ಕೆ ಮಗ ಹೇಳ್ತಾನೆ, ಅಮ್ಮ, ಇದೆಂತ ಮಾತಾಡ್ತಾ ಇದ್ದೀಯಾ ನೀನು? ಅವರ ಮನೆಯಲ್ಲಿ ಅವಳನ್ನ ನೋಡ್ಕೊಳ್ಳೋದಕ್ಕೆ ಯಾರಿದ್ದಾರೆ? ಅವರ ತಾಯಿಗೆ ವಯಸ್ಸಾಗಿದೆ. ಅವರ ಅಣ್ಣ ಅತ್ತಿಗೆ ಇಬ್ರು ದುಡಿಯೋದಕ್ಕೆ ಹೋಗ್ತಾರೆ. ಹೀಗಿರುವಾಗ ಇಂಥ ಸ್ಥಿತಿಯಲ್ಲಿ ಅವಳನ್ನ ಅಲ್ಲಿಗೆ ಕಳಿಸೋದು ಸರಿನಾ ಎಂದಾಗ ಅದಕ್ಕೆ ತಾಯಿ ಹೇಳ್ತಾರೆ, ಹಾಗಾದ್ರೆ ನನಗೇನು ವಯಸ್ಸಾಗಿಲ್ವಾ? ಮನೆ ಕೆಲಸದ ಜೊತೆ ಅವಳ ಸೇವೆನ ಮಾಡೋದಕ್ಕಾಗುತ್ತಾ ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಅಮ್ಮ, ಯಾಕೆ ಹೀಗೆ ಹೇಳ್ತಾ ಇದ್ದೀಯಾ ನೀನು? ಅವಳ ಸೇವೆ ಮಾಡುವಂತ ನಾನು ಹೇಳ್ತಿಲ್ಲ. ಅವಳಿಗೆ ಹುಷಾರಾಗುವವರೆಗೂ ಸ್ವಲ್ಪ ದಿನದ ಮಟ್ಟಿಗೆ ಅವಳಿಗೆ ಸ್ವಲ್ಪ ಊಟ ತಿಂಡಿ ಮಾಡಿಕೊಡು ಎಂದು ಮಗ ಹೇಳಿದ್ದನ್ನು ಕೇಳಿ ತಾಯಿ ಹೇಳ್ತಾರೆ, ನೋಡಪ್ಪ, ಅವಳಿಗೆ ಮನೆ ಕೆಲಸ ಮಾಡುವಂತೇನು ಹೇಳ್ತಿಲ್ಲ. ಅವಳಿಗೋಸ್ಕರ ಎದ್ದು ಒಂದಷ್ಟು ತಿಂಡಿ ಮಾಡಿಕೊಂಡು ತಿನ್ನೋದಕ್ಕೂ ಕಷ್ಟ ಅಂದ್ರೆ ಹೇಗೆ ಹೇಳು ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಅಮ್ಮ, ಅವಳಿಗೆ ಜ್ವರ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು. ಎದ್ದು ನಿಲ್ಲುವ ಶಕ್ತಿ ಕೂಡ ಅವಳಲ್ಲಿಲ್ಲ. ಅಷ್ಟಕ್ಕೂ ಅವಳು ಈ ಮನೆ ಸೊಸೆ. ಅವಳು ಈ ಮನೆಗೆ ಬಂದು ನಮ್ಮ ಮನೆಯ ಜವಾಬ್ದಾರಿನ ನಿಭಾಯಿಸ್ತಾ ನಮ್ಮೆಲ್ಲರ ಸೇವೆ ಮಾಡ್ತಿದ್ದಾಳೆ. ಅಂದಮೇಲೆ ಅವಳು ಈ ಸ್ಥಿತಿಯಲ್ಲಿ ಇದ್ದಾಳೆ ಅಂದಮೇಲೆ ಅವಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ನಮ್ದೇ ಅಲ್ವೇನಮ್ಮ ಎಂದು ಮಗ ತಾಯಿಯ ಬಳಿ ಹೇಳುತ್ತಿದ್ದದನ್ನು ಕೇಳಿ ಎಲ್ಲವನ್ನು ಕೇಳಿಸಿಕೊಂಡು ಅಲ್ಲೇ ಕೂತಿದ್ದ ತಂದೆ ಹೇಳ್ತಾರೆ, ಹೌದಪ್ಪ, ನಿನ್ನ ಅತ್ತೆಗಾದ್ರೆ ವಯಸ್ಸಾಗಿದೆ, ಮಗಳ ಕಷ್ಟ ಸುಖನ ನೋಡೋದಕ್ಕಾಗಲ್ಲ. ಆದ್ರೆ ನಮಗೆ ವಯಸ್ಸಾಗಿಲ್ಲ ಅಲ್ವಾ? ಮನೆಯಲ್ಲಿ ಸೊಸೆ ಇಟ್ಕೊಂಡು ಅತ್ತೆ ಸೊಸೆಗೆ ಅಡಿಗೆ ಮಾಡಿ ಹಾಕ್ತಿದ್ದಾರೆ ಅಂತ 4 ಜನಕ್ಕೆ ಗೊತ್ತಾದ್ರೆ ಮರ್ಯಾದೆ ಇರುತ್ತಾ ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಅಪ್ಪ, ಅವಳಿಗೆ ಹುಷಾರಿಲ್ಲ ಅಂತ ಹೇಳಿತಾನೆ ಒಂದಷ್ಟು ದಿನ ಅವಳಿಗೆ ತಿಂಡಿ ಮಾಡ್ಕೊಡೋದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮನೇಲಿ ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವಳೇ ತಾನೇ ಎಲ್ಲರನ್ನೂ ನೋಡ್ಕೊಳ್ಳೋದು. ಹಾಗಿದ್ಮೇಲೆ ಈಗ ಅವಳಿಗೆ ಹುಷಾರಿಲ್ಲ ಅಂದಮೇಲೆ ನಾವಲ್ದೆ ಬೇರೆ ಯಾರು ಅವಳನ್ನ ನೋಡ್ಕೊಳ್ತಾರೆ ಹೇಳಿ ಎಂದು ಮಗ ಹೇಳಿದ್ದನ್ನು ಕೇಳಿ ತಂದೆ ಹೇಳ್ತಾರೆ, ಅವಳು ಈ ಮನೆ ಸೊಸೆ ಅಂದಮೇಲೆ ಅತ್ತೆ ಹಾಗೂ ಮಾವನ ಸೇವೆ ಮಾಡೋದು ಅವಳ ಕರ್ತವ್ಯ. ಹಾಗಂತ ಹೇಳಿ ನಾವು ಸೊಸೆಯ ಸೇವೆ ಮಾಡೋದಕ್ಕಾಗುತ್ತಾ? ನೋಡು, ದೊಡ್ಡವರು ಹೇಳುವ ಮಾತನ್ನ ಕೇಳು. ಮೊದಲು ಅವಳನ್ನ ಹೋಗಿ ಅವಳ ತಾಯಿ ಮನೆಗೆ ಬಿಟ್ಟು ಬಾ ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಅಪ್ಪ, ನಾನಿರುವವರೆಗೂ ಅಂತ ಕೆಲಸ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಅವಳು ನನ್ನ ನಂಬಿ ಬಂದಿರೋದು. ಅವಳಿಗೆ ಹುಷಾರಾಗುವವರೆಗೂ ನಾನೇ ಅವಳನ್ನ ನೋಡ್ಕೊಳ್ತೀನಿ. ನೀವ್ಯಾರು ಏನು ಮಾಡ್ಕೊಡ್ಬೇಡಿ. ನಾನೇ ಅವಳಿಗೆ ಏನು ಬೇಕೋ ಅದನ್ನ ಮಾಡ್ಕೊಡ್ತೀನಿ. ನೀವೆಲ್ಲ ನಿಮ್ಮ ಕೆಲಸಗಳನ್ನ ನೋಡ್ಕೊ ಹೋಗಿ ಎಂದು ಹೇಳಿ ರೂಮಿಗೆ ಬರ್ತಾನೆ. ಹಾಲಿನಲ್ಲಿ ನಡೆದ ವಿಷಯವನ್ನೆಲ್ಲ ಹೆಂಡತಿ ಕೇಳಿಸಿಕೊಂಡು ದುಃಖದಿಂದ ಕಣ್ಣೀರು ಹಾಕುತ್ತಿದ್ದನ್ನು ನೋಡಿ ಗಂಡ ಹೆಂಡತಿಗೆ ಸಮಾಧಾನ ಮಾಡ್ತಾಳೆ. ಯಾಕೆ, ಏನಾಯ್ತು ಅಂತ ಹೇಳಿ ಕಣ್ಣೀರ್ ಹಾಕ್ತಿದೀಯಾ ಎಂದು ಗಂಡ ಹೆಂಡತಿಗೆ ಪ್ರಶ್ನಿಸಿದಾಗ ಅದಕ್ಕೆ ಅವಳು, ಏನು ಇಲ್ಲ ರೀ, ನನ್ನಿಂದಾಗಿ ನೀವೆಲ್ಲ ಜಗಳ ಆಡೋ ಹಾಗಾಯ್ತು. ಅದಕ್ಕೆ ಸ್ವಲ್ಪ ಬೇಜಾರಾಗಿ ಕಣ್ಣೀರ್ ಬರ್ತಿದೆ. ನನಗೆ ಈ ರೀತಿ ಆಗದೆ ಇದ್ದಿದ್ರೆ ಮನೆಯಲ್ಲಿ ಈ ರೀತಿ ಜಗಳ ಆಗ್ತಿರ್ಲಿಲ್ಲೇನೋ ಅನಿಸ್ತಿದೆ ಎಂದು ಹೆಂಡತಿ ಗಂಡನ ಬಳಿ ಹೇಳಿದ್ದನ್ನು ಕೇಳಿ ಗಂಡ ಹೇಳ್ತಾನೆ, ನೋಡು, ಇದ್ರಲ್ಲಿ ನಿಂದೇನ್ ತಪ್ಪಿದೆ? ನಿನಗೆ ಹುಷಾರಿಲ್ದೆ ಇರೋದು ದೊಡ್ಡ ತಪ್ಪ. ಮನೇಲಿ ಯಾರಿಗಾದ್ರೂ ಹುಷಾರಿಲ್ದೆ ಇದ್ರೆ ನೀನು ಎಷ್ಟು ಕೇರ್ ಮಾಡ್ತೀಯ? ಆದ್ರೆ ನಿನ್ಗೆ ಹುಷಾರಿಲ್ದೆ ಇದ್ದಾಗ ಅವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಇರ್ಲಿ, ನೀನೇನು ಭಯ ಪಡಬೇಡ. ಇದರ ಬಗ್ಗೆ ಇನ್ನೇನು ಯೋಚನೆ ಮಾಡಬೇಡ. ಮೊದಲು ನೀನು ಹುಷಾರಾಗೋದನ್ನ ನೋಡು.
ನಿನಗೆ ಹುಷಾರಾಗುವವರೆಗೂ ನಿನ್ನ ನಾನು ನೋಡ್ಕೊಳ್ತೀನಿ. ಈಗ ಈ ಗಂಜಿನ ಕುಡಿ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ನಂತರ ಟ್ಯಾಬ್ಲೆಟ್ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಎಂದು ಹೇಳಿ ಹೆಂಡತಿಯನ್ನು ಸಮಾಧಾನ ಮಾಡಿ ರೂಮಿಂದ ಹೊರಬರುತ್ತಾನೆ. ರೂಮಿಂದ ಹೊರಬಂದ ಮಗನನ್ನು ನೋಡಿ ತಂದೆ ತಾಯಿ ಹೇಳ್ತಾರೆ, ನೋಡು ಯಾವ ರೀತಿ ಹೆಂಡತಿಗೆ ಗುಲಾಮನಾಗಿದ್ದಾನೆ ಅಂತ ಹೇಳಿ. ಮದುವೆ ಮುಂಚೆ ಒಂದು ದಿನ ಅಡಿಗೆ ಮನೆಗೆ ಹೋದವನಲ್ಲ. ಆದ್ರೆ ಮದುವೆ ಆದ್ಮೇಲೆ ಹೆಂಡತಿ ಹೇಳಿದ ಹಾಗ್ಲೆಲ್ಲ ಕುಣಿತಿದ್ದಾನೆ ಎಂದು ತಂದೆ ಹೇಳಿದ್ದನ್ನು ಕೇಳಿ ಮಗ ಹೇಳ್ತಾನೆ, ಹೌದಪ್ಪ, ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕಷ್ಟ ಬಂದಿದೆ ಅಂದ್ರೆ ಕೇರ್ ತಗೊಳ್ಬೇಕಾಗಿರೋರು ತಗೊಳ್ದೇ ಇದ್ದಾಗ ನನ್ನ ಹೆಂಡತಿ ಕಷ್ಟ ಸುಖ ನಾನೇ ತಾನೇ ನೋಡ್ಬೇಕು. ಅವಳು ನನ್ನ ನಂಬಿ ಬಂದಿರೋದು. ಈಗ ಅವಳು ಕಷ್ಟದಲ್ಲಿದ್ದಾಳೆ ಅಂದ ಮೇಲೆ ಬಿಡೋದಕ್ಕಾಗುತ್ತಾ ಎಂದು ಹೇಳಿ ಕೋಪದಿಂದ ಅಡುಗೆ ಮನೆಗೆ ಬಂದು ಹೆಂಡತಿಗೆ ಕಾಫಿಯನ್ನು ಮಾಡಿಕೊಂಡು ಬಂದು ತನ್ನ ಹೆಂಡತಿಗೆ ಕೊಡುತ್ತಾನೆ. ಕಾಫಿಯನ್ನು ಕುಡಿದು ಔಷಧಿಯನ್ನು ಕುಡಿದು ಹೆಂಡತಿ ಗಂಡನ ಬಳಿ ಹೇಳ್ತಾಳೆ, ರೀ, ಯಾಕೋ ನನಗೆ ತುಂಬಾ ಭಯ ಆಗ್ತಿದೆ. ಏನಾಗುತ್ತೆ ಏನೋ ಗೊತ್ತಿಲ್ಲ. ನನಗಂತೂ ಎದ್ದು ನಿಂತ್ಕೊಳ್ಳುವಷ್ಟು ಶಕ್ತಿ ಇಲ್ಲ. ನಾಳೆಯಿಂದ ನನ್ನನ್ನ ನಾನು ಹೇಗೆ ಸುಧಾರಿಸ್ಕೊಳ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಎಂದು ಹೆಂಡತಿ ಗಂಡನ ಬಳಿ ಹೇಳಿದಾಗ ಅದಕ್ಕೆ ಗಂಡ ಹೇಳ್ತಾನೆ, ನೋಡು, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಒಂದು 15 ದಿನದ ಮಟ್ಟಿಗೆ ಕೆಲಸಕ್ಕೆ ನಾನು ರಜೆ ತಗೊಳ್ತೇನೆ. ನಾನಿದ್ದೀನಿ, ಭಯ ಪಡಬೇಡ ಎಂದಾಗ ಹೆಂಡತಿ ಹೇಳ್ತಾಳೆ, ನೀವು ಈ ರೀತಿ ಸಂಬಳ ಬರೋ ಹತ್ತಿರದಲ್ಲಿ ರಜೆ ಹಾಕಿದ್ರೆ ದುಡ್ಡಿಗೆ ಕಷ್ಟ ಆಗುತ್ತೆ. ಇಷ್ಟು ದಿನ ರಜೆ ತಗೊಳ್ದೆ ಇದ್ರೆ ಒಳ್ಳೇದು ಎಂದಾಗ ಅದಕ್ಕೆ ಅವನು ಹೇಳ್ತಾನೆ, ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಬಿಟ್ಟು ಕೆಲಸಕ್ಕೆ ಹೋಗೋದು ಕೂಡ ಸರಿಯಿಲ್ಲ. ಅದು ಹೇಗೋ ಮ್ಯಾನೇಜ್ ಆಗುತ್ತೆ. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ನೀನು ರೆಸ್ಟ್ ತಗೋ. ನಾನು ಒಂದು ಫೋನ್ ಕಾಲ್ ಮಾಡಿ ಬರ್ತೀನಿ ಎಂದು ಹೇಳಿ ಹೊರಗಡೆ ಹೋಗುತ್ತಾನೆ. ಇತ್ತ ಮಗ ಹೊರಗಡೆ ಹೋದ ತಕ್ಷಣ ತಂದೆ ತಾಯಿ ರೂಮಿನ ಒಳಗಡೆ ಬಂದು ಸೊಸೆಯನ್ನು ಇಲ್ಲಸಲ್ಲದ ಮಾತುಗಳು ಆಡುತ್ತಾ, ನೋಡು, ನಿನ್ನಿಂದಾಗಿ ನನ್ನ ಮಗ ಕೆಲಸಕ್ಕೆ ಹೋಗದನ್ನ ನಿಲ್ಲಿಸಿದ್ದಾನೆ. ಮನೆ ಹೇಗೆ ನಡೆಯುತ್ತೆ ಹೇಳು? ಏನು ನಿನಗೋಸ್ಕರ 3 ಹೊತ್ತು ಒಂದಷ್ಟು ಗಂಜಿ ಮಾಡಿಕೊಂಡು ಕುಡಿಯುವಷ್ಟು ಕಷ್ಟ ಆಗೋಗಿದೆಯಾ ನಿನಗೆ? ನಿನ್ನ ಸೇವೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅವನನ್ನ ಕೆಲಸದಿಂದ ತೆಗೆಯೋ ಹಾಗೆ ಮಾಡ್ತಿದ್ದೀಯಾ ಎಂದು ಇಲ್ಲಸಲ್ಲದ ಮಾತುಗಳನ್ನ ಆಡುತ್ತಿದ್ದನ್ನು ಕೇಳಿ ಸೊಸೆಯ ಕಣ್ಣಲ್ಲಿ ನೀರು ಬರುತ್ತದೆ. ಅಷ್ಟರಲ್ಲಿ ಹೊರಗಡೆ ಹೋದ ಮಗ ಮನೆಗೆ ಬಂದು ಹಾಲಲ್ಲೇ ನಿಂತು ತಂದೆ ತಾಯಿ ತನ್ನ ಹೆಂಡತಿಯ ಬಳಿ ಮಾತನಾಡುತ್ತಿದ್ದನ್ನು ಕೇಳಿಸಿಕೊಂಡು ಸುಮ್ಮನೆ ನಿಂತಿದ್ದ. ಇಲ್ಲಸಲ್ಲದ ಮಾತುಗಳನ್ನು ಆಡಿದ ಮೇಲೆ ಮಗನ ರೂಮಿಂದ ತಂದೆ ತಾಯಿ ಹೊರಗಡೆ ಬರ್ತಾರೆ. ಆದರೆ ಇತ್ತ ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ರೂಮಿಗೆ ಬಂದಿದ್ದನು ನೋಡಿ ಹೆಂಡತಿ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ಸುಮ್ಮನಾಗ್ತಾಳೆ. ಅದನ್ನು ನೋಡಿದ ಅವಳ ಗಂಡನಿಗೆ ಎಲ್ಲವೂ ಅರ್ಥವಾಗತೊಡಗಿತು. ತನ್ನ ತಂದೆ ತಾಯಿಗೆ ಎಷ್ಟು ಸ್ವಾರ್ಥ ಇದೆ ಎನ್ನುವುದು ಅವನಿಗೆ ಅರ್ಥವಾಗತೊಡಗಿತು. ಅಷ್ಟರಲ್ಲಿ ಸಂಜೆ ಆಗ್ತಾ ಬಂದಿತ್ತು. ಇತ್ತ ಸೊಸೆ ಮಲಗಿರುವುದನ್ನು ನೋಡಿ ಅತ್ತೆ ಹಾಲಲ್ಲೇ ಕುಳಿತು, ಅದೇನ್ ಹಣೆ ಬರಹನೋ, ಮನೆ ಕೆಲಸದ ಜೊತೆ ಅಡುಗೆನೂ ನಾನೇ ಮಾಡಿ ಸಾಯ್ಬೇಕು. ಮನೆಯಲ್ಲಿ ಸೊಸೆನ ಇಟ್ಕೊಂಡು ಸೊಸೆ ಆರಾಮವಾಗಿ ಮಲಗಿರ್ಬೇಕು. ಅತ್ತೆ ಮಾತ್ರ ಮಗ ಹಾಗೂ ಸೊಸೆಗೆ ಅಡುಗೆ ಕೂಡ ಮಾಡಿ ಹಾಕ್ಬೇಕು. ಅದೇನು ಕಾಲ ಬಂತೋ ಏನೋ ಎಂದು ಗೊಣಗುತ್ತಿದ್ದನ್ನು ಕೇಳಿದ ಮಗ ರೂಮಿಂದ ಹೊರಗಡೆ ಬಂದು, ಅಮ್ಮ, ನಮಗೋಸ್ಕರ ನೀನು ಏನು ಅಡುಗೆ ಮಾಡಬೇಡ. ನಾನೇ ಹೋಗಿ ನನಗೆ ನನ್ನ ಹೆಂಡತಿಗೆ ಅಡುಗೆ ಮಾಡ್ಕೊಳ್ತೇನೆ. ನೀವೆಲ್ಲ ಇಷ್ಟು ಸ್ವಾರ್ಥಿಗಳು ಅಂತ ನನಗೆ ಗೊತ್ತಿರ್ಲಿಲ್ಲ ಎನ್ನುವಷ್ಟರಲ್ಲಿ ತಂದೆ ಹೇಳ್ತಾರೆ, ಹೌದಪ್ಪ, ಈಗ ನಿನ್ನ ಕಣ್ಣಿಗೆ ತಂದೆ ತಾಯಿ ಏನ್ ಹೇಳಿದ್ರು ತಪ್ಪಾಗೆ ಕಾಣಿಸೋದು. ಯಾಕಂದ್ರೆ ನಿನ್ ಹೆಂಡತಿ ಆ ರೀತಿ ಮಾಡಿ ಇಟ್ಕೊಂಡಿದ್ದಾಳೆ ನಿನ್ನ. ಈಗ ನಮ್ಮ ಜ್ಞಾನ ಎಲ್ಲಿದೆ ಹೇಳು ನಿನಗೆ ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಏನಂತ ಹೇಳಬೇಕು ಹೇಳಿ ನಿಮಗೆ? ಮನೆಯಲ್ಲಿ ಇಷ್ಟೆಲ್ಲ ಆಗ್ತಿದೆ ಆದ್ರೂ ನಿಮ್ದೇನು ತಪ್ಪೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಲ್ಲ ನೀವು. ಯಾಕೆ? ನನ್ನ ಹೆಂಡತಿ ಬರೀ ನನಗೆ ಹೆಂಡತಿ ಮಾತ್ರನೇನಾ? ಈ ಮನೆಗೆ ಸೊಸೆ ಅಲ್ವಾ? ಅವಳು ಮದುವೆಯಾಗಿ ಈ ಮನೆಗೆ ಬಂದಾಗನಿಂದಲೂ ಮನೆ ಹಾಗೂ ಈ ಮನೆಗೋಸ್ಕರ ಏನು ಮಾಡಿಲ್ವಾ ಅವಳು? ಯಾಕಮ್ಮ, ನಿನಗೆ ಕಾಲ್ ಫ್ರ್ಯಾಕ್ಚರ್ ಆದಾಗ 15-20 ದಿನ ನಿನ್ ಸೇವೆನ ಮಾಡಿ ಮನೆ ಜವಾಬ್ದಾರಿನೆಲ್ಲ ಅವಳೇ ತಾನೇ ನೋಡ್ಕೊಳ್ತಾ ಇದ್ಲು. ಅದೇ ಇವತ್ತು ಅವಳಿಗೆ ಹುಷಾರಿಲ್ಲ ಅಂತ ಅಂದ್ರೆ ಅವಳನ್ನ ನೋಡ್ಕೊಳ್ಬೇಕಂತ ಹೇಳಿ ನೀನು ಹಿಂದೆ ಹೋಗ್ತಿದೀಯ. ಅವಳ ಜಾಗದಲ್ಲಿ ನಿನ್ನ ಮಗಳಿದ್ದಿದ್ರೆ ನೀನು ಇದೇ ರೀತಿ ಮಾಡ್ತಿದ್ದ? ಅವಳು ನಮ್ಮನೆಗೆ ಬಂದು ನಮ್ಮೆಲ್ಲರ ಸೇವೆ ಮಾಡ್ತಿದ್ದಾಳೆ ಅಂದ ಮೇಲೆ ಇಲ್ಲಿ ಅವಳಿಗೆ ಹುಷಾರಿಲ್ಲ ಅಂದ ಮೇಲೆ ಅವಳ ತಾಯಿ ಮನೆಗೆ ಹೇಗೆ ಕಳಿಸೋದು ಹೇಳು? ಒಂದು ಹೆಣ್ಣು ನಮ್ಮನ್ನ ನಂಬಿ ನಮ್ಮ ಮನೆಗೆ ಬಂದ ಮೇಲೆ ಅವಳು ನಮ್ಮ ಸ್ವತ್ತು.
ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದನ್ನ ಬಿಟ್ಟು ಮನೆಗೆ ಸೊಸೆಯಾಗಿ ಬರೋಡು ಕೆಲಸದವಳಾಗಿಯೇ ಇರಬೇಕು ಅಂತ ಯೋಚನೆ ಮಾಡೋದು ನಮ್ಮ ತಪ್ಪಲ್ವಾ? ಅವಳು ಕೂಡ ನಿನ್ನ ಮಗಳ ತರ ಅಂತ ನೀನ್ ತಿಳ್ಕೊಂಡಿದ್ದಿದ್ರೆ ನಿನ್ನ ಮನಸ್ಸಲ್ಲಿ ಇವತ್ತು ಅವಳಿಗೋಸ್ಕರ ದ್ವೇಷ ಇರ್ತಿರ್ಲಿಲ್ಲ. ನೋಡಮ್ಮ, ನಮಗೋಸ್ಕರ ನೀವೇನು ಕಷ್ಟಪಡಬೇಡಿ. ಕಷ್ಟ ಕಾಲದಲ್ಲಿ ಜೊತೆಯಾಗಿ ನಿಲ್ಲದೆ ಇದ್ದ ಮೇಲೆ ಅಂತಹವರ ಮಧ್ಯೆ ಇದ್ದು ಪ್ರಯೋಜನ ಏನು ಹೇಳು? ನೋಡಮ್ಮ, ನೀವೆಲ್ಲ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತೀರಾ ಅಂದ ಮೇಲೆ ನಾವಿಲ್ಲಿದ್ದು ಪ್ರಯೋಜನ ಏನು ಹೇಳು? ಸಾಕಮ್ಮ, ಇದನ್ನೆಲ್ಲ ನೋಡಿದ ಮೇಲೆ ಇನ್ನ ನಾನಿಲ್ಲಿರೋದಕ್ಕೆ ಆಗೋದಿಲ್ಲ. ನಾನು ಸಪರೇಟ್ ಆಗೋದಕ್ಕೆ ನಿರ್ಧಾರ ಮಾಡಿದ್ದೇನೆ ಎಂದು ಮಗ ಹೇಳಿದ್ದನ್ನು ಕೇಳಿ ತಾಯಿ ಗಾಬರಿ ಬಿಡುತ್ತಾ ಹೇಳ್ತಾರೆ, ಏನ್ ಹೇಳ್ತಿದ್ದೀಯಾ ನೀನು? ಇಷ್ಟು ಚಿಕ್ಕ ವಿಷಯಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ಏನಾಗಿದೆ ನಿನ್ಗೆ ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಇದು ನಿನಗೆ ಚಿಕ್ಕ ವಿಷಯನಾ? ಈ ಮನೆ ಸೊಸೆ ಹುಷಾರಿಲ್ದೆ ಮಲಗಿದ್ದಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದನ್ನ ಬಿಟ್ಟು ಇದು ಚಿಕ್ಕ ವಿಷಯ ಅಂತ ಹೇಳ್ತಾ ಇದೀಯಾ? ನಾಳೆ ದಿನ ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ? ನೀನಂತೂ ಅವಳನ್ನ ನೋಡ್ಕೊಳ್ತಿಲ್ಲ. ಹಾಗಂತ ಗಂಡ ಆಗಿ ನಾನು ನೋಡ್ಕೊಳ್ದೆ ಇದ್ರೆ ಪ್ರಯೋಜನ ಏನು ಹೇಳು? ಎಂದು ಮಗ ಹೇಳಿದನ್ನು ಕೇಳಿ ತಾಯಿ ಹೇಳ್ತಾರೆ, ನೋಡಪ್ಪ, ಹಾಗೆಲ್ಲ ಮಾಡ್ಬೇಡ. ಇನ್ನು ನಿನ್ನ ತಂಗಿಗೆ ಮದುವೆ ಮಾಡೋದಿದೆ. ಮನೆ ಬಿಟ್ಟು ನೀನು ಹೋದ್ರೆ ನಮ್ಮನ್ನ ಯಾರು ನೋಡ್ಕೊಳ್ತಾರೆ ಹೇಳು? ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಅಮ್ಮ, ನಿಮ್ಮೆಲ್ಲರ ಬಗ್ಗೆ ನಿನಗೆ ಎಷ್ಟು ಕಾಳಜಿ ಇದೆ. ಮನೆಯ ಸೊಸೆಯನ್ನ ಕೂಡ ನೋಡಿಕೊಳ್ಳೋದು ನಿನ್ನ ಜವಾಬ್ದಾರಿ ಅಲ್ವಾ? ನೀನು ಆ ಕೆಲ್ಸನ ಮಾಡ್ದ ಹೇಳು? ನಿನ್ನ ಮಗಳ ಮದುವೆನ ತಂದೆ ತಾಯಿಯಾಗಿ ನೀವೇ ತಾನೇ ಮಾಡಬೇಕು. ಮಗನಾಗಿ ನನ್ನ ಮದುವೆ ಮಾಡಿದ ಹಾಗೆ ಅವಳಿಗೂ ತಂದೆ ತಾಯಿಯಾಗಿ ನೀವೇ ತಾನೇ ಮಾಡಬೇಕು ಎಂದು ಮಗ ಹೇಳಿದ್ದನ್ನು ಕೇಳಿ ತಂದೆ ಹೇಳ್ತಾರೆ, ನೋಡು, ನಿನ್ನ ಮಗನಿಗೆ ಇಷ್ಟೆಲ್ಲ ಮಾತಾಡ್ಲಿ ಅಂತ ಹೇಳಿನೇನಾ ನಾವು ಬೆಳೆಸಿ ದೊಡ್ಡವನಾಗಿ ಮಾಡಿದ್ದು ಎಂದು ತಂದೆ ಹೇಳಿದಾಗ ಅದಕ್ಕೆ ಮಗ ಹೇಳ್ತಾನೆ, ಅಪ್ಪ, ನ್ಯಾಯ ಅಂದ್ಮೇಲೆ ಮನೆಯಲ್ಲಿ ಎಲ್ಲರಿಗೂ ಒಂದೇ ಅಲ್ವಾ? ನೋಡಿ, ಮಗನಾಗಿ ತಂದೆ ತಾಯಿಯ ಸೇವೆನ ಮಾಡುವ ಜವಾಬ್ದಾರಿ ನಂದು. ನಾನು ಸಪರೇಟ್ ಇದ್ರೂ ನಿಮ್ಮಿಬ್ಬರಿಗೂ ಏನು ಮಾಡಬೇಕೋ ಅದನ್ನ ಮಾಡ್ತೀನಿ. ಇವತ್ತು ನಾನು ಇಷ್ಟು ದೊಡ್ಡ ನಿರ್ಧಾರ ಮಾಡೋದಿಕ್ಕೆ ಕಾರಣನೇ ನೀವು. ನನ್ನ ಹೆಂಡತಿಗೆ ಹುಷಾರಾದ್ಮೇಲೆ ನಾನು ಸಪರೇಟ್ ಹೋಗ್ತೀನಿ. ಇನ್ನು ನನ್ನ ಕೈಯಲ್ಲಿ ಇಲ್ಲಿ ಇರೋದಕ್ಕಾಗೋದಿಲ್ಲ ಎಂದು ಹೇಳಿ ತನ್ನ ರೂಮ್ಗೆ ಬರ್ತಾನೆ. ಮಗನ ಮಾತುಗಳನ್ನು ಕೇಳಿದ ಅವರು ಮೌನವಾಗಿ ನಿಂತು ಬಿಡ್ತಾರೆ. ಮಗನ ಮಾತುಗಳನ್ನು ಕೇಳಿ ತಂದೆ ತಾಯಿಗೆ ತಾವು ಮಾಡಿದ್ದು ತಪ್ಪು ಅನ್ನೋದು ಅರಿವಾಗತೊಡಗಿತು. ಹೇಗಾದರೂ ಮಾಡಿ ಮಗನನ್ನು ಮನೆ ಬಿಟ್ಟು ಹೋಗದ ಹಾಗೆ ತಡೆಯಬೇಕು ಎಂದು ಹೇಳಿ ದಿನೇ ದಿನೇ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಮಗ ಹಾಗೂ ಸೊಸೆಯ ಜೊತೆ ಚೆನ್ನಾಗಿ ಇರಲು ಪ್ರಯತ್ನ ಪಡುತ್ತಿದ್ರು. ಹೀಗೆ ದಿನ ಕಳೆದ ಹಾಗೆ ಎಲ್ಲವೂ ಸರಿ ಹೋಗ್ತಾ ಬಂದಿತ್ತು. ಇನ್ನು ಸೊಸೆ ಕೂಡ ಆರೋಗ್ಯದಲ್ಲಿ ಚೇತರಿಸಿಕೊಳ್ತಿದ್ಲು. ಹೀಗೆ ಹಳೆಯದನ್ನೆಲ್ಲ ಮರೆತು ಎಲ್ಲರೂ ಜೊತೆಯಲ್ಲಿ ಸಂತೋಷವಾಗಿರಲು ಪ್ರಯತ್ನ ಪಡುತ್ತಿದ್ರು. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಕೆಲವೊಮ್ಮೆ ನಾವು ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳಿಂದ ಮನೆ ಹಾಗೂ ಕುಟುಂಬಗಳು ಒಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ನಮ್ಮನ್ನ ನಂಬಿ ಬಂದವರು ಕೂಡ ನಮ್ಮವರು ಎಂದು ಮನಸಾರೆ ಅವರನ್ನು ಒಪ್ಪಿಕೊಂಡು ಅವರ ಕಷ್ಟದಲ್ಲೂ ಜೊತೆಯಾಗಿ ನಿಂತರೆ ಅಂತಹ ಸಂಬಂಧಗಳಲ್ಲಿ ಬಿರುಕುಗಳು ಬೀಳುವುದಿಲ್ಲ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸ್ ಅನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.